ಏವಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಈ ಶ್ಲೋಕದಲ್ಲಿ ಅರ್ಜುನ ಕೇಳಿರ್ತಾನೆ, ಯುದ್ಧ ಮಾಡಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ನಾನು ನೋಡಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ತನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸ್ತಾನೆ. ಈ ಶ್ಲೋಕದಲ್ಲಿ ಅರ್ಜುನನ್ನು ಗುಡಾಕೇಶ ಅಂತ ಕರೆದಿದ್ದಾರೆ. ಗುಡಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನು. ಕೃಷ್ಣನ ಗೆಳೆತನದಿಂದ ಅರ್ಜುನನು ನಿದ್ದೆಯನ್ನು ಅಜ್ಞಾನವನ್ನು ಗೆಲ್ತಾನೆ. ಕೃಷ್ಣನ ಮಹಾಭಕ್ತನಾಗಿ ಒಂದು ಕ್ಷಣವೂ ಅವನನ್ನು ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಭಕ್ತನ ಸ್ವಭಾವ ಅದು. ನಿದ್ರೆಯಲ್ಲಾಗಲಿ ಭಕ್ತನು ಜಾಗೃತಾವಸ್ಥೆಯಲ್ಲಾಗಲಿ ಕೃಷ್ಣನ ರೂಪ ಗುಣ ಲೀಲೆಗಳನ್ನು ಯೋಚಿಸಿರುವ ಕ್ಷಣವೂ ಇರುವುದಿಲ್ಲ. ಹೀಗೆ ಕೃಷ್ಣನನ್ನು ಸದಾ ಚಿಂತಿಸುವುದರಿಂದಲೇ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲವನಾಗಿರ್ತಾನೆ. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಇವತ್ತಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ.